ಇಂದಿನಿಂದ ದಕ್ಷಿಣ ಭಾರತದ ಅದ್ಧೂರಿ ಕುಂಭಮೇಳ ಶುರುವಾಗ್ತಾ ಇದೆ. ಕಾವೇರಿ, ಕಪಿಲಾ, ಸ್ಫಟಿಕ ಸರೋವರದ ತಟದಲ್ಲಿ ಆಚರಣೆಗಳು ಶುರುವಾಗುತ್ತೆ. ನೋಡಿ, ಪ್ರಯಾಗ್ರಾಜು ಕುಂಭಮೇಳಕ್ಕೆ ಹೆಸರಾದರೆ ಓವರಾಲ್ ಇಂಡಿಯಾಗೆ ದಕ್ಷಿಣ ಭಾರತದಲ್ಲಿ ಯಾವುದು ಅಂತಂದರೆ ನಮ್ಮ ಕರ್ನಾಟಕ. ಅದರಲ್ಲೂ ಕಾವೇರಿ, ಕಪಿಲಾ, ಸ್ಫಟಿಕ ನದಿಗಳ ಸಂಗಮ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದ ಕಪಿಲಾ ನದಿ ತಟ 3 ದಿನಗಳ ಕಾಲ ಈ ಕುಂಭಮೇಳ ನಡೆಯುತ್ತೆ. 3 ವರ್ಷಕ್ಕೊಮ್ಮೆ ನಡೆಯುವಂಥದ್ದು. 2022ರಲ್ಲಿ ಆಗಿರಲಿಲ್ಲ, ಕೋವಿಡ್ ಇತ್ತು, ಹಾಗಾಗಿ ಈಗ ಗ್ಯಾಪ್ ಆಯಿತು. 6 ವರ್ಷ ಆದಮೇಲೆ ನಡೀತಾ ಇದೆ. 13ನೇ ಕುಂಭಮೇಳಕ್ಕೆ ಭರದ ತಯಾರಿಗಳು ಕೊನೆ ಹಂತದ ನಡೀತಾ ಇದೆ. ಬಟ್ ಈಗ ಸಾವಿರಾರು ಭಕ್ತರು ಸೇರುವಂಥ ನಿರೀಕ್ಷೆ ಇದೆ. ಸರ್ಕಾರ, ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಈಗ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಅಂದರೆ 3 ದಿನಗಳ ಕಾಲ ಇದು ನಡೆಯುತ್ತೆ. ನೋಡಿ, ಇದಕ್ಕೆ ಒಂದು ಇತಿಹಾಸ ಇದೆ, ಅದಕ್ಕೊಂದು ಕಥೆನೂ ಕೂಡ ಇದೆ. 1989ರಿಂದ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲಿ ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಇದು. ಸಿದ್ಧತೆ ಈಗಾಗಲೇ ಪೂರ್ಣಗೊಂಡಿದೆ. ಕಾವೇರಿ, ಕಪಿಲಾ ನದಿಗಳ ಜೊತೆಗೆ ಸ್ಫಟಿಕ ಸರೋವರದ ಸಂಗಮ ತಾಣದಲ್ಲಿ ಜನರು ಪುಣ್ಯ ಸ್ನಾನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ತಿರುಮಕೂಡಲು ನರಸೀಪುರದ ಗಂಜಾ ನರಸಿಂಹಸ್ವಾಮಿ ದೇಗುಲದ ಸನ್ನಿಧಿಯಲ್ಲಿ ನಡೀತಾ ಇರುವಂತಹ ಒಂದು ಕುಂಭಮೇಳ. ಲಕ್ಷಾಂತರ ಸಂಖ್ಯೆಯ ಭಕ್ತರು ಹರಿದು ಬರುವಂತಹ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೊದಲ ದಿನವಾದ ಇವತ್ತು ಪುಣ್ಯ ಸ್ನಾನಕ್ಕೆ ಅವಕಾಶ ಇದೆ. ಹಾಗೆ 10ನೇ ತಾರೀಕು ಸೋಮವಾರ ಏನಿದೆ ಪುಣ್ಯ ಸ್ನಾನಕ್ಕೆ, ಅಂದರೆ ಇವತ್ತು ಆದಿಚುಂಚನಗಿರಿಯ ಶ್ರೀಗಳು ಚಾಲನೆಯನ್ನು ಕೊಡ್ತಾರೆ. ಅದಾದಮೇಲೆ ಅನುಜ್ಞೆ ಇರುತ್ತೆ, ಪುಣ್ಯಾಹ ಇರುತ್ತೆ, ಗಣಹೋಮ, ಪೂರ್ಣಾಹುತಿ ಅಭಿಷೇಕ, ಮಹಾಮಂಗಳಾರತಿ ನೆರವೇರಿಸಲಾಗುತ್ತೆ. ಸಂಜೆ 5 ಗಂಟೆಗೆ ಒಂದು ಧರ್ಮ ಸಭೆ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಕೂಡ ನಡೆಯುತ್ತೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇನ್ನು ಪುಣ್ಯ ಸ್ನಾನಕ್ಕೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಗಸ್ತೇಶ್ವರದಲ್ಲಿ ಮತ್ತು ಗುಂಜಾ ನರಸಿಂಹಸ್ವಾಮಿ ಹಾಗೆ ಭಿಕ್ಷೇಶ್ವರ ಸ್ವಾಮಿ ದೇವಾಲಯದ ಬಳಿ ಸ್ನಾನಘಟ್ಟವನ್ನು ಮಾಡಿದ್ದಾರೆ. ನೋಡಿ, ಸೇಮ್ ಟು ಸೇಮ್ ಪ್ರಯಾಗ್ರಾಜ್ ಹೇಗಿದೆಯೋ ಅದೇ ರೀತಿ ಅನುಭವ ನಿಮಗಾಗುತ್ತೆ. ಯಾರ್ಯಾರಿಗೆಲ್ಲಿ ಅವಕಾಶ ಸಿಕ್ಕಿಲ್ವೋ ಆಗಿಲ್ವೋ ಅಂಥವ್ರೆಲ್ಲರೂ ಕೂಡ ಹೋಗಿ ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಬಹುದು.